ಎಷ್ಟು ಪಬ್ಲಿಕ್ ಬಂದಿದ್ದಾರೆ ನೋಡ್ರಿ. ಹನುಮಾನ್ ನಮ್ಮ ರೈತ ನೋಡ್ರಿ. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮ್ ವಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಮ್ಮ. ಫ್ರೆಂಡ್ಸು, ಇದು ವ್ಲಾಗು ನಾನು ನೆನ್ನೆ ಹಾಕಿದ್ದೀನಲ್ಲ, ಅದೇ ವ್ಲಾಗು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಫ್ರೆಂಡ್ಸ್, ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿರಿ. ಕುಷ್ಟಗಿಯಲ್ಲಿ ಹೋಗುವಾಗ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಸಿಕ್ಕಿದ್ರು ಫ್ರೆಂಡ್ಸ್, ಮತ್ತು ಅವರು ಕೂಡ ಕ್ಯಾಂಟೀನ್ ಕರ್ಕೊಂಡು ಹೋಗಿದ್ರು ನೋಡಿರಿ. ನಾವು ಮನೆಯಿಂದನೇ ಊಟ ಗಿಟ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಲ್ಲ ಫ್ರೆಂಡ್ಸ್. ಹಸು ಇಲ್ಲ ಬೇಡ ಅಂತಂದರೆ, ಇಲ್ಲ ಕಾಫಿ ಆದರೂ ಟೀ ಆದರೂ ಕೂಲ್ ಡ್ರಿಂಕ್ಸ್ ಆದರೂ ಏನಾದರೂ ಕುಡ್ಕೊಂಡಾದರೂ ಹೋಗ್ರಿ ಅಂತೆ, ಬನ್ನಿ ಅಂತ ಹೇಳಿ ಕರೆದಿದ್ರು ಫ್ರೆಂಡ್ಸ್. ಇದು ಕ್ಯಾಂಟೀನಲ್ಲಿ ಫುಲ್ ಊಟ ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಮೊದಲು ನಾನು ಒಂದು ವಿಡಿಯೋ ಮಾಡಿದ್ದೆ, 50 ರೂಪಾಯಿಗೆ ಹೊಟ್ಟೆ ಫುಲ್ ಊಟ ಮಾಡೋದು ಅಂತ ಹೇಳಿಬಿಟ್ಟು. ಎಷ್ಟು ಬೇಕಾದ್ರೂ ಊಟ ಮಾಡ್ಕೋಬೋದು, ಆ ಥರ ಹೋಟೆಲ್ ಫ್ರೆಂಡ್ಸ್. ಬಟ್ ಇವಾಗ 80 ರೂಪಾಯಿ ಆಗಿದೆ. ಇದು ಹೋಟೆಲ್ ಮುಂಚೆ ಬೇರೆ ಕಡೆ ಇತ್ತು ಫ್ರೆಂಡ್ಸ್, ಅಲ್ಲಿಂದ ತೆಗೆದುಬಿಟ್ಟು ಮತ್ತೆ ಇಲ್ಲಿ ಇಟ್ಟಿದ್ದಾರೆ ನೋಡ್ರಿ. ನಾನು ಅಂದರೆ ಈ ಊರಲ್ಲಿ ನಾವು ಒಂದು 6 ತಿಂಗಳ ಇಲ್ಲಿ ಇದ್ದೀವಿ ಫ್ರೆಂಡ್ಸ್. 2 ವರ್ಷ ಮುಂಚೆ ಅವಾಗೇ ನಾನು ಇವ್ರ ವಿಡಿಯೋ ತುಂಬ ಹಳೇದಿದೆ ಫ್ರೆಂಡ್ಸ್, ಹಾಕಿದ್ದೀನಿ ನಾನು. 50 ರುಪೀಸ್ ಊಟ ಅಂತ ಹೇಳಿಬಿಟ್ಟು ಆಗಿದ್ದೀನಿ ನೋಡಿರಿ, ಫುಲ್ ಊಟ ಅಂತ ಹೇಳಿಬಿಟ್ಟು. ನೋಡಿ ಫ್ರೆಂಡ್ಸು, ಹೋಗ್ತಾ ಹೋಗ್ತಾ ಸಾಮಾನು ಮಾರೋದನ್ನು ನೋಡಿದ್ವಿ ಫ್ರೆಂಡ್ಸು. ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸು. 100 ರೂಪಾಯಲ್ಲಿ ಎಷ್ಟು ಒಳ್ಳೆಯ ಸಾಮಾನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಮತ್ತು ಇವಾಗ ಖರೀದಿ ಮಾಡ್ತಾ ಇದ್ದೀವಿ ನೋಡಿರಿ. ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಸಸ್ತದೊಳಗೆ ಮಸ್ತ್ 100 ರೂಪಾಯಿಗೆ ಯಾವುದೇ ಸಾಮಾನು ತೊಗೊಳ್ಳಿ 100 ರೂಪಾಯಿ ನೋಡಿ. ठीक है, लो पकड़ो, 2 लूंगी, 1 लो. 100 ರೂಪಾಯಿ ಬೇಕಾದ ತಗೊಳ್ಳಿ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. ಅವಾಗ ಇಲ್ಲಿ ಇದ್ದರ್ ಬೇಕು, 100 ರೂಪಾಯಿ. ತಿನ್ನು ತಿನ್ನು. ठीक है, पकड़े. टमाटर 100 रुपया, 100 रुपया, 100 रुपये, 100 रुपये ಬೇಕಾದ ತಗೊಳ್ಳಿ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. ಎಷ್ಟು ಪಬ್ಲಿಕ್ ಬಂದಿದ್ದಾರೆ ನೋಡ್ರಿ. टमाटर 100 रुपया में 100 रुपया में 100 रुपये, 100 रुपये ಬೇಕಾದ ತಗೊಳ್ಳಿ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. ಏನಾದ್ರು ಸಾಮಾನು ತಗೊಳ್ಳಿ, 100 ರೂಪಾಯಿ, ಬರೀ 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. ಏನಾದ್ರು ತಗೊಳ್ಳಿ, 100 ರೂಪಾಯಿ. ಟಮಾಟ ಇಲ್ಲಿ 100 रुपया में 100 रुपया में. टमाटर 100 रुपया में 100 रुपया में 100 रुपये. ಏನಾದ್ರು ಸಾಮಾನು ತಗೊಳ್ಳಿ, 100 ರೂಪಾಯಿ, ಬರೀ 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. टमाटर 100 रुपया में 100 रुपया में 100 रुपये ಬೇಕಾದ ತಗೊಳ್ಳಿ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. ಏನಾದ್ರು ಸಾಮಾನು ತಗೊಳ್ಳಿ, 100 ರೂಪಾಯಿ, ಬರೀ 100 ರೂಪಾಯಿ, 100 ರೂಪಾಯಿ. ನೋಡ್ರಿ ಆಕಳ ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನೋಡಿದ್ವಿ ಫ್ರೆಂಡ್ಸ್, ಹಾಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ನೋಡ್ರಿ ಎಷ್ಟು ಸೇಮ್ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಹನುಮಾನ್ ನಮ್ಮ ರೈತ ನೋಡ್ರಿ. ಆಕಳ ನೋಡ್ರಿ ಎಷ್ಟು ಸೂಪರಾಗಿ ಮಾಡಿದ್ದಾರೆ. ಚಲೋ ನಿಮಿಷ ನೋಡ್ರಿ, ಎಷ್ಟು ಸೇಮ್ ಮಾಡಿದ್ದಾರೆ ನೋಡ್ರಿ. ಇವರು ಕೊಣ್ಣೂರ ಶಿಲ್ಪಕಲಾದವರು ನೋಡ್ರಿ. ನಾವು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ನೋಡಿದ್ವಿ ಫ್ರೆಂಡ್ಸ್. ಇದ್ರಿಗೂ ನಿಮಿಷ. हाँ, अरे हाथ रखो. अरे काटेगा वो, रिमशा मारेगा. ಚಲೋ ಚಲೋ ಒಂದು ಸೆಲ್ಫಿ ತೊಗೋಬೇಕಂತ ಹೇಳಿ ಬಂದಿದ್ವಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇದು ಟೆಗರ್ ಆಗ ಎಷ್ಟು ಸೇಮ್ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ್. ಎಲ್ಲ ನೋಡ್ರಿ ನಮ್ಮ ಕ್ಯಾ ಬೋಲ್ ರೇ ಯಾರ್, ಒಂದು ಮಾರೇಗ ನಿಮಿಷ. ಕಣ್ಣು ನೋಡ್ರಿ. ನೋಡ್ರಿ ಎಷ್ಟು ಒಳ್ಳೆ ಕಲಾಕಾರರು ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಊರಿನಲ್ಲಿ. ಗೋವಿದಾಲೆ. ओके, चलो चलो टाइम हो गया चिन्नो. हाँ
पेंट करे तो अभी असली दिखता। ನೋಡ್ರಿ ಎಲ್ಲಿ ನೋಡಿದ್ರೇನೋ ಈ ಥರ ಮೇಕೆ ಕಾಯ್ತಾ ಇರ್ತಾರೆ ನೋಡ್ರಿ. ಇಲ್ಲಿ ಮೇಕೆ ಮೇಯಿಸ್ತಾ ಇರ್ತಾರೆ. ಏನಂತಾರಪ್ಪ ನನಗೆ ಹೇಳಕ್ಕೆ ಬರ್ತಾ ಇಲ್ಲ. ಚೆನ್ನಾಗಿ ಗಾಳಿ ಬಿಡ್ತಾ ಇದೆ ನೋಡಿ ಫ್ರೆಂಡ್ಸ್. ತುಂಬ ಕೋಲ್ಡ್ ಆಗಿದೆ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹಾಂ, ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಮೇಕೆನೇ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ರೋಬೋ ನೋಡ್ರಿ, ರೋಬೋ रेलवे स्टेशन चालू हुआ नहीं चालू बना रहे भी नोड्री रेलवे स्टेशन नाविदा इद्दिद्दिल्ल इवागेना अभी रास्ता कहाँ यहाँ पर स्टॉप हो गया इना रेडी ಆಗೈತೆ फ्रेंड्स दारी ये स्टॉप ಆಯ್ತಂತೆ ನೋಡ್ರಿ. ಪೆಟ್ರೋಲ್ ಬಂಕ್ ಬಂದಿದ್ವಿ ನಾವು. ಇಲ್ಲಿ ನೋಡ್ರಿ ನಮ್ಮ ರಿಕ್ಷಾ ಹೂ ಬೇಕಂತೆ, ಹೂ ತೊಗೊತಾ ಇದ್ದಾಳೆ ನೋಡ್ರಿ. ಕಬ್ಬಿನ ಗಿಡಗಳೂ ಇದಾವೆ, ಭಾಳ ಹೂ ಹಚ್ತಾ ಇದ್ದಾರೆ. ಹಾಂ ಪಾಪ, ಅದು ಗಾಳಿ ಹಾರ್ಕೊಂಡು ಎಲ್ಲಿ ಬೀಳುತ್ತೇನೋ ಯಾವಾಗ. ಸುಮ್ಮನೆ ವೇಸ್ಟ್ ಅದು. ऐसा कौन लगाते छोड़ो यार, वेस्ट. रिक्शा हाथ में पकड़ चुके निकल के हवा में गिर जाते देखो अंदे कहाँ इधर घुमा रिक्शा मुँह बंद कर गम्मा दांत में कैसा लग रहा ನೋಡ್ರಿಗ ಇಲ್ಲೇ ಬಂದ್ಬಿಟ್ಟು ಕೈಗೆ ಹೋಗ. ಬತ್ತೈವೆ ಚಲೋ ನೋಡ್ರಿ. ರುಕ್ಕತಾನೆ ಹೋಗೋರಿಗೆ ಬರೋರಿಗೆ ಹಿಂದಿರಿಸ್ತಾ ಇದ್ದಾರೆ ನೋಡ್ರಿ. ಗಣಪತಿ ಪಟ್ಟಿ ಬೇಕಂತ ಇವ್ರಿಗೆಲ್ಲ. ಅದು ಜಬರ್ದಸ್ತಿ ನಿಂತುಬಿಟ್ಟಾರ ಗಾಡಿ ಹತ್ತಿ ನೋಡ್ರಿ. ತಾವರಗೆರೆ ಬಂತು. ತಾವರಗೆರೆಯಲ್ಲಿ ನೋಡ್ರಿ ಫ್ರೆಂಡ್ಸ್ ಒಂದು ಇವೆಲ್ಲ ಹೋಟೆಲ್ ಇದ್ದಾವೆ ಇಲ್ಲಿ. ಖಾರ ಮಂಡಕ್ಕಿ ಅಂತಾರಲ್ಲ ನೋಡಿ, ಖಾರ ಇದೆಲ್ಲ ತುಂಬ ದಿನ ಇದೆ ನೋಡ್ತೀವಿ. ಒನ್ ಟೈಮ್ ಟೇಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡ್ರಿ. ಏನೆಲ್ಲ ಐತೆ ಎಲ್ಲ ನೋಡಿ. ಎಲ್ಲ ಒಬ್ರದ್ದೇ ಏನೋ ಇದೆಲ್ಲ ಹೋಟೆಲ್, ಬೇರೆ ಬೇರೆ ಗೊತ್ತಿಲ್ಲ ನೋಡ್ರಿ. ಎಷ್ಟು ದಿನದಿಂದ ಅಂದ್ಕೊಳ್ತಾ ಇದ್ದೀವಿ ಈ ಹೋಟೆಲಲ್ಲಿ ಒನ್ ಟೈಮ್ ತಿನ್ಬೇಕಂತ ಹೇಳ್ಬಿಟ್ಟು. ನನಗೆ ಒಗ್ಗರಣೆ ಅಂದರೆ ಭಾಳ ಇಷ್ಟ. ಚಲೋ एक बार ट्राई करी ನೋಡ್ರಿ. चलो ಚಿನ್ನ ಅಕ್ಕಿ ಸ್ಪೆಷಲ್ ಗಿರ್ಮಿಟ್ ಭಜಿಯ ದೋಸೆ ಅಂತ ಇಲ್ಲಿ ಭಜಿ ಮಾಡ್ತಾ ಇದ್ದಾರಾ. ಗಿರ್ಮಿಟ್ ಕೊಡ್ರಿ. ಎಷ್ಟು ದಿನದ ನಂತರ ಗಿರ್ಮಿಟ್ ಟ್ರೈ ಮಾಡ್ತಾ ಇದ್ದೀವಿ. 20 ರೂಪಾಯಿ ಕಡೆ ಎಷ್ಟೈತೆ ಅದು ನೋಡ್ರಿ. ಇದಕ್ಕಿದ್ದಾಗ ಬಂದು ರೊಕ್ಕ ಕೇಳಕತ್ತಾರ. ನಿಮ್ಮ ಕಡೆ ಅದು ಕೊಡ. ಅವರು ನಾಷ್ಟಕ್ಕೆ ಬಂದಾರ, ನೀನ ಕೊಡ್ಬೇಕು ಅವರಿಗೆ. ನೋಡ್ರಿ ಗಿರ್ಮಿಟ್ ತೊಗೊಂಡ್ಬಂದಾರ. ಗಿರ್ಮಿಟ್ ले मजा टेस्ट करो. तो 5 रुपये भी नहीं, 20 रुपये. 20 रुपये देना आते. पहले 10 रुपये बोला वो, बाद में फिर 20 बोला. ಹೆಂಗೆ पड़ी हुई चम्मच से खाने की, हाथ से खाने नहीं हो रहा. अरमान 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 खुद ही कर रहे.
ಅವ್ನು ಬಿದ್ದು ಸೌಂಡ್ ಬರ್ತಿದ್ದಲ್ಲ ಅದಕ್ಕೆ ಹಾಕಿ ನೋಡ್ರಿ ಅಂತಂದ್ರೆ ಒದ್ರತ್ ಹೇಳ್ರಿ ಒದ್ರತ್ ಒಬ್ಬೊಬ್ರದ್ದು ಒಂದೊಂದು ಮಾತು ನೋಡ್ರಿ ಇಲ್ಲಿ. ಒಬ್ಬ ಆಂಟಿ ತೋರ್ಸತ್ತವನಾದಿದ್ಲು ಚಟ್ನಿ ಕಮ್ಮಿ ಇತ್ತೇನೋ ಅದಕ್ಕೋಸ್ಕರ ನೀರು ಹಾಕಿ ಮಿಕ್ಸ್ ಮಾಡೋದಿದ್ದು. ವಲ್ಯ ನಾನು ವಲ್ಯ ಇಲ್ವೇ ಯವ್ವ ನಾನು ಬೇರೆ ಚಟ್ನಿ ಕೊಡ್ತೀನಿ ತಡ್ರಿ ಅಂತ ಹೇಳಿ ಕೊಟ್ಟ ಮತ್ತೆ ಬೇರೆದೆ ನೋಡ್ರಿ. ಹೋಗ್ತಾ ಹೋಗ್ತಾ ರಾತ್ರಿನೇ ಆಯಿತು ಫ್ರೆಂಡ್ಸ್. 2 ತಾಸಿನ ದಾರಿ ಫ್ರೆಂಡ್ಸ್ ಇದು. 7:30 ಆಗ್ತಾಯಿತ್ತು ನೋಡ್ರಿ. ಮನೆ ಹತ್ರ ಮತ್ತು ಮಕ್ಕಳು ಸ್ಕೂಲಿಂದ ಬಂದಿರ್ತಾರೆ. ನಮ್ಮ ಫೈಜಾನ್ ಅಫ್ನನ್ನು ಬಿಟ್ಟು ಬಂದಿದ್ವಲ್ಲ ಫ್ರೆಂಡ್ಸ್. ಬರುವಾಗ ಅವರು ವ್ಯಾನಿಂದನೇ ಬರೋದು. ನಾವು ಊರಿಗೆ ಹೋಗುವಾಗ ಅವರಿಗೆ ಸಾಯಂಕಾಲ ಬಂದಿಂದ ಊಟ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಸೈಡಿಗೆ ಊಟ ಎಲ್ಲ ಇಟ್ಟು ಬಂದಿದ್ದೆ ಫ್ರೆಂಡ್ಸು. ನಾನು ಬರೋವರೆಗೆ ಹೋಮ್ವರ್ಕ್ ಎಲ್ಲ ಮಾಡ್ಕೊಳ್ರಿ, ನಾವು ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳಿ ಬಂದಿದ್ದೀನಿ ಅವರಿಗೆ. ಮತ್ತು ನೋಡಿರಿ ಇವಾಗ ನಮ್ಮ ಸಿಂಧನೂರು ಕೂಡ ಬಂತು. ಹೋಗ್ತಾ ಹೋಗ್ತಾ ಮತ್ತು ನಮ್ಮ ಮಕ್ಕಳಿಗೆ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಬೋಂಡ ತೊಗೊಂಡು ಹೋಗ್ತಾಯಿದ್ವಿ ಫ್ರೆಂಡ್ಸು, ಮೈಸೂರು ಬೋಂಡ. ಮತ್ತು ಇಲ್ಲಿ ನೋಡಿರಿ ಬಂದ ತಕ್ಷಣ ನೋಡಿರಿ ಫೈಜಾನ್ ಅಂತೂ ಖುಷಿ ಆಗ್ಬಿಟ್ಟಾನ ಫ್ರೆಂಡ್ಸ್. ಬೋಂಡ ಅಂದರೆ ಭಾಳ ಇಷ್ಟ ನಮ್ಮ ಫೈಜಾನ್ಗೆ. 3 ಜನಕ್ಕೂ ತೊಗೊಂಡಿದ್ದೀವಿ ಫ್ರೆಂಡ್ಸು. ಮತ್ತು ನೋಡಿರಿ ಇದು ಹೋಮ್ವರ್ಕ್ ಮಾಡಿದ್ರಾ ಅಂತ ಕೇಳಿದರೆ, ಇನ್ನೂ ಒಂದು ನೋಟ್ಬುಕ್ ಬಾಕಿ ಐತಿ ಮಮ್ಮಿ, ಆಮೇಲೆ ಮಾಡ್ತೀನಿ, ಫಸ್ಟ್ ನಾನು ಬೋಂಡ ತಿಂತೀನಿ ಅಂತ ಹೇಳ್ತಾ ಇದ್ದ. ಮತ್ತು ಊಟ ಇಟ್ಟು ಹೋಗಿದ್ದಲ್ಲ ಅದು ಊಟ ಮಾಡಿದ್ರ ಅಂತ ಕೇಳಿದರೆ, ನಾನಂತರೂ ಜಗ್ಗಿ ಊಟ ಮಾಡಿದ್ದೀನಿ ಮಮ್ಮಿ, ನಮ್ಮ ಅಫು ಅಷ್ಟೊಂದು ಮಾಡಿಲ್ಲ, ಬರೀ ಆಟ ಆಡೋದ್ರಾಗೆ ಬ್ಯುಸಿ ಆಗ್ಬಿಟ್ಟಾನ ಅಂತ ಹೇಳ್ತಾ ಇದ್ದ ಫ್ರೆಂಡ್ಸ್. ಮತ್ತು ನೋಡಿರಿ ಅವನೇನೇ ಇರಲಿ ಫ್ರೆಂಡ್ಸ್, ನಾವು ಎಲ್ಲಾದರೂ ಹೋಗಿರ್ತೀವಲ್ಲ ಬಂದಿಂದ ಯಾರು ಏನು ಮಾಡಿದ್ರು, ಏನಾಯಿತು, ಏನು ಕಾಮಿಡಿ ಅಂತ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಹತ್ರ ಶೇರ್ ಮಾಡ್ಕೊತಾನೆ ಫ್ರೆಂಡ್ಸ್. ಇಷ್ಟೇ ನೋಡ್ರಿಪ್ಪ, ನಾವು ಹೋಗಿ ಬರೋಷ್ಟಿಗೆ ನಮ್ಮ ಮಕ್ಕಳಂತರೂ ಸೇಫ್ಟಿಯಾಗಿ ಮನೇಲಿ ಇದ್ದರು. ಮತ್ತು ಎಷ್ಟು ಊಟ ಮಾಡೀನಿ ಎಲ್ಲ ತೋರಿಸ್ತಾನೆ ನೋಡಿರಿ ಇವನು. ಮತ್ತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಯಾರಿಗೆಲ್ಲ ನಮ್ಮ ವ್ಲಾಗ್ ಇಷ್ಟವಾಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ, ಜೈ